ನನ್ನ ಹತ್ರ ಬೆಕ್ಕು ಇದೆ, ನಾಯಿ ಇದೆ, ಮಂಗಗಳು ಇದೆ, ಮತ್ತು ಕಾಡಂದಿ ಇದೆ, ಕಡವೆ ಇದೆ, ಕುರಿ ಇದೆ. ಇದು ಕಂಪ್ನಿಯವರು ಮುಂದೆ ಹೋಗ್ಲಿಕ್ಕೆ ಬಿಡಲ್ಲ. ಪ್ರಾಣಿ ಸಾಕಿದ್ದಕ್ಕೆ ಕರೆಂಟ್ ನೀರೆಲ್ಲ ತೆಗೆದು ಕಮ್ಮಿ ಅಂದರೂ ಒಂದು 15 ಲಕ್ಷ ಮೇಲೆ ಲಾಸ್ ಮಾಡಿದ್ವಿ. ಈಗ ನಿಮ್ಮ ತಂದೆ ಅವರಿಗೆ ಎಷ್ಟು ಜನ ಮಕ್ಕಳು ಸರ್? ನಾವು ಒಟ್ಟು 7 ಜನ ಮಕ್ಕಳು. ಅದರಲ್ಲಿ ನೀವು ಈ ಕಡೆ ಬಂದು ಜೀವನ ಮಾಡ್ತಾ ಇದ್ದೀರಿ. ಹೌದು. ಅವರು ನಿಮ್ಮನ್ನು ಈಗ ಆ ಕಡೆ ನಮ್ಮ ಊರಿಗೆ ಬಾ, ಇಲ್ಲೆಲ್ಲ ಬೇಡ ಅಂತ ಅಂದರೆ ಕರೀತಾರೆ, ಆದರೆ ನನಗೆ ಪ್ರಾಣಿ ಬಿಟ್ಟು ಹೋಗಲಿಕ್ಕೆ ಆಗುವುದಿಲ್ಲ. ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗಣೇಶ್. ಇಂದು ನಾವು ಕುದುರೆಮುಖಕ್ಕೆ ಭಾಗಕ್ಕೆ ಬಂದಿದ್ದೇವೆ. ನಾವು ಇಲ್ಲಿ ಒಂದು ವಿಶೇಷವಾದ ಒಬ್ಬರು ವ್ಯಕ್ತಿ ಇದ್ದಾರೆ. ಇಲ್ಲಿ ಇವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ನಾವು ಇವತ್ತು ಖುದ್ದಾಗಿ ಕುದುರೆಮುಖ ಭಾಗದ ರೂಬನ್ ಎಂಬ ವ್ಯಕ್ತಿಯ ಜೊತೆ ಇವತ್ತು ನೇರ ಸಂದರ್ಶನ ಮಾಡೋಣ ಅಂತ. ಅವರ ಮನದಾಳ ಮಾತನ್ನು ನಾವೇ ಕೇಳೋಣ, ಬನ್ನಿ. ನಿಮ್ಮ ಹೆಸರು? ನನ್ನ ಹೆಸರು ರೂಬನ್. ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿಗೆ ಕುದುರೆಮುಖಕ್ಕೆ ಬಂದು? ಇಲ್ಲಿ ನಾನು 79 ಬಂದೆ. 79 ಅಲ್ಲಿ. ನಿಮ್ಮ ಊರು ಸ್ವಂತ ಊರು ಸರ್? ಸ್ವಂತ ಊರು KGF. ಇಲ್ಲಿ ಬರ್ಲಿಕ್ಕೆ ಕಾರಣ ಏನು ಸರ್? ನೀವು ಮೊದಲು ಇಲ್ಲಿ ಬಾರ್ ರಿಲೇಷನ್ ಇದ್ರು, ಇಲ್ಲಿ ಅವರು ಎಂಪ್ಲಾಯ್ ಇದ್ರು. ಮತ್ತೆ ಇಲ್ಲಿ ಕಂಪನಿ ಕ್ಲೋಸ್ ಆದ್ಮೇಲೆ ಅವರು VRS ಕೊಟ್ಟು ಹೋದ್ರು. ನಾನು ಇಲ್ಲಿ ಪ್ರಾಣಿಗಳು ಇಟ್ಕೊಂಡು ಇಲ್ಲಿ. ಅಲ್ಲಿ ನೀವು ಜೀವನಕ್ಕೆ ಏನ್ ಮಾಡ್ತೀರಾ ಸರ್? ಜೀವನಕ್ಕೆ ಇದು ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ದೀರಾ? ನೀವೇನ್ ಓದಿರ್ಬೋದು ಸರ್? ನಾನು ಓದಿರೋದು 10ನೇ ಕ್ಲಾಸ್. 10ನೇ ಕ್ಲಾಸ್. ಈಗ ಇಲ್ಲಿ ನಿಮ್ಗೆ ಕೂರ್ಲಿಕ್ಕೆಲ್ಲ ವ್ಯವಸ್ಥೆ, ಈ ಗಾಳಿ ಮಳೆ, ಕುದುರೆಮುಖ ದಟ್ಟ ಅರಣ್ಯ ಅಂತಾನೆ ಹೇಳ್ಬೋದು. ಅಂದ್ರೆ ಈಗ ಕೂರ್ಲಿಕ್ಕೆ ಅಂದ್ರೆ ನನಗೆ ಇದು ಒಂದು ಇದು ಬಿಟ್ರೆ ಬೇರೆ ಏನಿಲ್ಲ. ಇಲ್ಲ. ಎಷ್ಟು ಗಾಳಿ ಮಳೆ ಬಂದ್ರೂ ಇಲ್ಲಿ. ಈಗ ಮೊದಲು ಅಂದ್ರೆ ಇಲ್ಲಿ ಕಂಪನಿ ಸ್ಟಾರ್ಟ್ ಆಗಿದಿಂದನು ಇಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ರಿ, ಮೆಕ್ಯಾನಿಕ್ ಮಾಡ್ತಾ ಇದ್ರಿ. ಅವಾಗೆಲ್ಲ ಜೀವನಕ್ಕೆಲ್ಲ ಸ್ವಲ್ಪ ಸಿಕ್ಕಾಪಟ್ಟೆ ಗಾಡಿಗಳು ರಿಪೇರಿಗೆ. ಇವಾಗ ಗಾಡಿ ಕಮ್ಮಿ ಆಗಿದೆ. ಈಗೆಲ್ಲರೂ ಈಗ ದಟ್ಟ ಅರಣ್ಯ ಇದೆ ಅಂದ್ರೆ ಮಧ್ಯ ರೋಡ್ ಅಲ್ಲಿ ಎಲ್ಲರೂ ಗಾಡಿ ಪಂಚರ್ ಆಗೋದು ಆ ತರ ಎಲ್ಲಾದ್ರೂ ಇದ್ರೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ಜನ ಇದು ಟ್ಯೂಬ್ಲೆಸ್ ತಗೊಂಡ್ಬರ್ತಾರೆ ಗಾಡಿ. ಅದಾದ್ರೆ ಒಂದು 50 ಕಿಲೋಮೀಟರ್ ರನ್ ಮಾಡ್ಬೋದು, ತೊಂದ್ರೆ ಇಲ್ಲ. ಹಂಗಾಗಿ ಅವ್ರನ್ನೇ ಇಲ್ಲಿ ತಗೊಂಡ್ಬರ್ಲಿಕ್ಕೆ ಹೇಳ್ತೀನಿ. ಈಗ ನಿಮಗೆ ಇಲ್ಲಿ ಕರೆಂಟ್ ಬೇರೆ ಇಲ್ಲ, ಮತ್ತೆ ಜೀವನಕ್ಕೆ ತುಂಬಾ ಕಷ್ಟನೇ. ಈ ಮಳೆ ಗಾಳಿಗೆ ಈ ಸೀಟ್ ಎಲ್ಲ ಅಡ್ಡ ಹಾಕೊಂಡು ಅದು ಮನೆ ಸೋರುತ್ತೆ ಇಲ್ಲಿ. ಆ ಟೈಮಲ್ಲಿ ಹೆಂಗೆ ಜೀವನ ಮಾಡ್ತೀರಾ ಸರ್ ನೀವು? ಅಂದ್ರೆ ಈಗ ಅದೆಲ್ಲ ನೋಡಕ್ ಹೋದ್ರೆ ಪ್ರಾಣಿಗಳಿಗೆ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ಈಗ ಏನೇನ್ ಪ್ರಾಣಿಗಳಿದೆ ಸರ್ ಇಲ್ಲಿ? ನನ್ನ ಹತ್ರ ಬೆಕ್ಕಿದೆ, ನಾಯಿ ಇದೆ, ಮಂಗಗಳು ಇದೆ, ಮತ್ತೆ ಕಾಡಂದಿ ಇದೆ, ಕಡವೆ ಇದೆ, ಕುರಿ ಇದೆ. ಈಗ ಅದು ಭಯ ಆಗಲ್ಲ ಸರ್ ಕಾಡ ಪ್ರಾಣಿಗಳಂತ ಹೇಳಿದ್ರೆ ಅವರಿಗೆ ಅದಕ್ಕೆ ಮನುಷ್ಯರದು ಪರಿಚಯ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಆ ಟೈಮಲ್ಲಿ ಹೆಂಗೆ ಇದು ಮಾಡ್ತಾರೆ? ಅದು ಸ್ವಲ್ಪ ಪಳಗಿಸಿದ್ದೀನಿ ನಾನು. ನನ್ನ ಹತ್ರ ಚೆನ್ನಾಗಿದ್ದಾವೆ ಇಲ್ಲ. ನನಗೂ ಅದೇ ಹತ್ರ ಪ್ರೀತಿ ಇದೆ. ಅದು ನನ್ನ ಹತ್ರ ಪ್ರೀತಿ ಇಟ್ಕೊಂಡು ಚೆನ್ನಾಗಿದೆ. ಈಗ ಮನೆಯಲ್ಲಿರೋದು ಬೆಕ್ಕುಗಳೆಲ್ಲ ಇದಾವೆ, ಮತ್ತೆ ನಿಮ್ಮ ಹತ್ರ ಈ ಮೊಲ, ಪ್ರತಿಯೊಂದನು ಕೆಲವೊಂದು ಪ್ರಾಣಿಗಳೆಲ್ಲ ನಿಮ್ ಜೊತೆ ಜೀವನ ಮಾಡ್ತದೆ. ಅಂದ್ರೆ ಹಗಲೊತ್ತಿಗಿರಲ್ಲ, ಸಂಜೆ ಟೈಮಲ್ಲಿ ಬರ್ತದೆ. ಬೆಕ್ಕು ಮಾತ್ರ ಸ್ವಲ್ಪ ದೊಡ್ಡ ಬೆಕ್ಕಲ್ಲ ಹೊರಗಡೆ ಹೋಗಿ ಸಂಜೆ ಬರ್ತದೆ. ಕೆಲವೆಲ್ಲ ಇಲ್ಲಿ ಮನೆಯಲ್ಲಿ. ಈಗ ಕಾಡಂದಿ ಅಂತ ಹೇಳಿದ್ರೆ ಯಾರಿಗಾದ್ರೂ ಹೊಸ ಮುಖ ಬಂದಾಗ ಅವ್ರಿಗೆಲ್ಲಾರು ಕಾಣಕ್ ಸಿಕ್ಕಿದೆ ಸರ್? ಅದು ಕಾಣುತ್ತೆ, ಸಿಗುತ್ತೆ. ಸುಮಾರು ಜನ ನೋಡಿದ್ದಾರೆ, ಮತ್ತೆ ವಿಡಿಯೋನು ತಗೊಂಡು ಹೋಗಿದ್ದಾರೆ. ಬಟ್ ಇಲ್ಲಿ ಅದು ಕಾಡಂದಿ ಬಿಟ್ಟು ಈ ಕಾಡು ಕೋಣ ಮತ್ತೆ ಜಿಂಕೆಗಳು ಅದೆಲ್ಲ ಬರ್ತವೆ ಸರ್ ಇಲ್ಲಿಗೆ? ಅಂದ್ರೆ ಇಲ್ಲಿ ಜಿಂಕೆ ಸ್ವಲ್ಪ ದೂರದಲ್ಲಿದೆ, ಕಾಡು ಕೋಣನು ದೂರ ಇದೆ, ಅದೆಲ್ಲ ಹತ್ರ ಬರೋದಿಲ್ಲ. ಬರಲ್ಲ. ಮತ್ತೆ ಇದು ಈ ಹಾವುಗಳೆಲ್ಲ, ಹೆಬ್ಬಾವು ಆ ತರ ಅದೆಲ್ಲ ಕೆಲವು ಟೈಮ್ ಇಲ್ಲಿ ಗ್ಯಾರೇಜ್ ಹತ್ರನೇ ಬರ್ತವೆ. ಏನು ಮಾಡಲ್ಲ. ನನಗೆ ಸೊಂಟೆ ನೋವು ಬೇರೆ, ವೆಯ್ಟ್ ಎತ್ತಕ್ ಆಗಲ್ಲ. ಅದನ್ನ ಒಂದು ಬ್ಯಾಗ್ ಅಲ್ಲಿ ಅದನ್ನ ಹಾಕಿ ತಗೊಂಡೋಗಿ ಕಾಡಲ್ಲಿ ಬಿಟ್ಟು ಬರ್ತಾರೆ. ಅದು ಭಯ ಆಗಲ್ವಾ ಸರ್ ನಿಮಗೆ? ಏನು ಇಲ್ಲ. ಈಗ ಮಳೆಗಾಲದಲ್ಲಿ ಈಗ ಈ ಕಂಪನಿ ಕಡೆಯಿಂದ ನಿಮ್ಗೆ ಏನಾದ್ರು ಸಹಕಾರಕ್ಕೆ ಏನಾದ್ರು ಬಂದಿದಾರ ಸರ್ ಯಾರಾದ್ರು? ಅಂದ್ರೆ ಏನು ಬಂದಿಲ್ಲ. ಅಲ್ಲಿ ಕರೆಂಟ್ ಬೇಕು, ಮತ್ತೆ ಸೀಟ್ ಎಲ್ಲ ಹೋಗಿದೆ, ಏನಾದ್ರು ಸ್ವಲ್ಪ ಸಹಕಾರ ಮಾಡಿ ಅಂತ ಏನಾದ್ರು? ಮಾಡಲ್ಲ. ಇಲ್ಲ. ಈಗ ಅದನ್ನು ಇದು ಕರೆಂಟ್ ತೆಗೆದು ಸುಮಾರು ವರ್ಷ ಆಯ್ತು.
ಹಾ. ಕರೆಂಟ್ ನೀರೆಲ್ಲ ಈ ಪ್ರಾಣಿ ಸಾಕಿದೆ ಅಂತ ಹೇಳಿ ಕರೆಂಟ್ ನೀರೆಲ್ಲ ತೆಗೆದು ಆದ್ರೆ ಪ್ರಾಣಿಗಳನ್ನ ಇನ್ನು- ಸಾಕ್ತಾ ಇದೀರಿ ಅಂತ ಹೇಳಿ ಹೌದು. ಕರೆಂಟ್ ತೆಗ್ದಿದ್ದಾರೆ. ಈಗ ಆದ್ರೆ ಅರಣ್ಯ ಇಲಾಖೆ ಅವರು ಏನಾದ್ರು ನಿಮಗೆ ನೀವು ಅದನ್ನ ಸಾಕ್ಬೇಡಿ ಆತರ ಏನಾದ್ರು ಇಲ್ಲ ಹೇಳ್ತಾರ? ಏನು ಹೇಳಿಲ್ಲ ಹೇಳಿಲ್ಲ. ಇಲ್ಲ. ಅಂದ್ರೆ ಆ ರೀತಿ ಏನು ಇದ್ ಮಾಡಿಲ್ಲ. ನಾವು ಸಾಕುವಂತ ಪ್ರಾಣಿ ಸಾಕಿದ್ವಿ. ಹಾ, ಹಾ. ಹಸು ಇದು ಕಾಡು ಪ್ರಾಣಿ ಇದೆಲ್ಲ ಬರ್ತಾವ, ನನ್ನ ಹತ್ರ ಇರೋದು ಅದು ಕೊಡ್ತೀನಿ, ತಿಂದು ಹೋಗ್ತೇನೆ. ಈಗ ನೀವಿರೋ ಪರಿಸ್ಥಿತಿಯಲ್ಲಿ ಹೌದು. ನಿಮಗೂ ಜೀವನಕ್ಕಾಗ್ಬೇಕು, ಹೌದು. ಬಟ್ ಈಗ ಪ್ರಾಣಿಗಳು ಹೊಟ್ಟೆ ತುಂಬಬೇಕಲ್ವಾ, ಅದಕ್ಕೆ ಏನ್ ಮಾಡ್ತೀರಾ ಸರ್? ಅಂದ್ರೆ ಈಗ ಮೆಕ್ಯಾನಿಕ್ ಕೆಲಸ ಮಾಡ್ತೀನಿ. ಹಾ. ಇದರಲ್ಲಿ ಬರೋದು ನಾನು ಸ್ವಲ್ಪ ತಿಂತೀನಿ, ಪೂರ್ತಿ ಪ್ರಾಣಿಗಳಿಗೆ ಕೊಡ್ತೀನಿ. ನೀರು ಎಲ್ಲ ಹಂಗೆ ಬಿಡ್ತೀವಿ. ಮೊಬೈಲ್ ಫ್ಲಾಶ್ ಇಲ್ಲ. ಅದರಲ್ಲಿ ಬೆಕ್ಕೆ ಹೈಯೆಸ್ಟ್ ಅಂತಿರೋದಲ್ಲ. ಸುಮಾರು ಬೆಕ್ಕು ಬೇರೆ ಚಿರತೆ ಇದೆಲ್ಲ ಇಟ್ಕೊಂಡು ಹೋಯ್ತು. ಅಲ್ಲ, ಇದ್ರ ಇಷ್ಟು ಮಳೆ ಬಂದ್ರು ಹೆಂಗಿರ್ತೀರ ಇದ್ರಲ್ಲಿ ಮಳಗಕ್ಕೆಲ್ಲ? ಈಗ ಪ್ರಾಣಿಗೋಸ್ಕರ ಇರಲೇಬೇಕಲ್ಲ, ಎಷ್ಟು ಕಷ್ಟ ಆದ್ರೂ ಇರ್ಬೇಕು ನಾವು. ಈಗ ಕುದುರೆಮುಖ ಕಂಪನಿ ಕಡೆಯಿಂದ ಏನಾದ್ರು ನಿಮಗೆ ಸಹಕಾರ ಆಗ್ತಾ ಇಲ್ವಾ? ಏನಿಲ್ಲ, ಕರೆಂಟ್ ಹೇಳಿದ್ರು ಕೊಡ್ತಾ ಇಲ್ಲ. ಇನ್ನು ಎಲ್ಲ ಆಲ್ರೆಡಿ ಇದಕ್ಕೆಲ್ಲ ತಿಂಡಿ ಎಲ್ಲ ಇದನ್ನೇ ಕೊಡ್ತಾ ಇರೋದು ನೀವು? ಇರೋದು ನಿಮಗೆ ಅಲ್ಲ ಇನ್ವರ್ಟರ್ ಎಲ್ಲ ನೀವೇ ಕೈ? ಇದು ಒಂದು ಇದು ಗವರ್ಮೆಂಟ್ ಇಂದ ಕೊಟ್ಟಿದ್ರು. ಒಂದು ಸೋಲಾರ್, ಒಂದು ಇದು ಧರ್ಮಸ್ಥಳ ಸಂಘದವ್ರು ಕೊಟ್ಟಿದ್ರು, ಒಂದು ಕಳಸ ಇವ್ರು ಕೊಟ್ಟಿದ್ರು, ಬ್ಯಾಟ್ರಿ ಕಂಪನಿಯವರು. ಇದು ಈಗ ನಿಮ್ಮ ಮೆಕ್ಯಾನಿಕ್ ಇದೆಲ್ಲ. ಈಗ ಬೈಕ್ ಗಳಿಗೆ ನಿಮ್ಗೆ ಏನಾದ್ರು ವಸ್ತು ಐಟಮ್ ಬೇಕು ಅಂತ ಹೇಳಿದ್ರೆ ಎಲ್ಲಿಂದ ತರಿಸೋದು ನೀವು? ಇಲ್ಲಿ ಶಿವಮೊಗ್ಗ ಅಂತ. ಶಿವಮೊಗ್ಗ ಬಸ್ಸಲ್ಲೇ ಬರುತ್ತಲ್ಲ? ಹೌದು, AKB ಬಸ್ ಅಲ್ಲಿ ತರಿಸ್ತಾರೆ. ಇಲ್ಲಿಂದ ಫೋನ್ ಮಾಡಿದ್ರೆ ಅವರು ಬಸ್ಗೆ ಹಾಕಿ ಕಳಿಸ್ತಾರೆ. ಈಗೆಲ್ಲರೂ ಪಂಚರ್ ಆಯ್ತು ಗಾಡಿ, ಅವರಿಗೆಲ್ಲ ಪಂಚರ್ ವ್ಯವಸ್ಥೆ ಎಲ್ಲ ಇದೆಯಾ ಅಲ್ಲಿ? ಪಂಚರ್ ಎಲ್ಲ ಹಾಕ್ಕೊಡ್ತೀನಿ. ಇಲ್ಲಿ ಎಮರ್ಜೆನ್ಸಿಗೆಲ್ಲ ಹೌದು. ಆ ತರ ಜೀವನ ಹೌದು. ನಡೀತಾ ಹೋಗ್ತದೆ. ಮತ್ತೆ ಈಗ ಹೊರಗಡೆಯಿಂದ ಯಾರಾದ್ರೂ ಬಂದು ನಿಮಗೆ ಅಂದ್ರೆ ಕೆಲವು ಸಹಾಯ ಮಾಡಿದವರು ಯಾರಾದ್ರೂ ಇದಾರ ಸರ್? ಅದೇ ಸುಮಾರು ಸಂಘದವರೆಲ್ಲ ಬಂದು ಮಾಡಿದ್ರು. ಅದು ಹಣನು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಹೌದು. ಮತ್ತೆ ರೇಷನ್ ಸ್ವಲ್ಪ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಈಗ ನಿಮಗೆ ಏನೇನ್ ಬೇಕು ಈ ಕಂಪನಿ ಕಡೆಯಿಂದ ಏನಾದ್ರು ಕೊಟ್ರೆ ಒಳ್ಳೇದು ಅಂತ ಏನಾದ್ರು? ಅಂದ್ರೆ ಕಂಪನಿ ಕಡೆ ಅಂದ್ರೆ ನನಗಂತೂ ಮನಸ್ಸಿಗೆ ಬರ್ತಾ ಇಲ್ಲ. ಯಾಕಂದ್ರೆ ಕೇಳಿ ಕೇಳಿ ನನಗೆ ಸಾಕಾಗೋದು. ಈಗ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಯಾರು ಇಲ್ವಾ ಸರ್? ಇದಾರೆ, ಅವ್ರೆಲ್ಲ ಬಂದು ಹೋಗ್ತಾರಾ? ಅಲ್ಲ ಬಂದು ನೀವೆಲ್ಲಾರು ಹೋಗ್ತಾರೆ. ಹೋಗ್ತಾ ಇರ್ತೀರಾ? ಅಲ್ಲ, ಅವರೇ ಬಂದು ಹೋಗ್ತಾರೆ. ಯಾಕಂದ್ರೆ ನಾನು ಹೋಗಿ ಬರ್ಬೇಕಾದ್ರೆ 3 ದಿನ ಆಗತ್ತವ. ಅಲ್ಲಿ ತನಕ ಪ್ರಾಣಿಗಳಿಗೆ ಊಟ ಇರಲ್ಲ. ಅದಕ್ಕೋಸ್ಕರ ಅವರೇ ಬರ್ತಾರೆ ಬಂದು ನೋಡಿ ಹೋಗ್ತಾರೆ. ಏನಾದ್ರು ಅವರು ಮನೆಯವರು ಏನಾದ್ರು ಖರ್ಚಿಗೆ ಏನಾದ್ರು ಕೊಡ್ತಾರ ಸರ್? ಕೊಟ್ಟು ಹೋಗ್ತಾರೆ. ನಿಮಗೆ ಮದುವೆ ಎಲ್ಲಾರು ಆಗಿದೆಯಾ ಸರ್? ನಿಮ್ಗೆ ಇಲ್ಲ ಮದುವೆ ಆಗಿಲ್ಲ. ಈಗ ಬ್ಯಾಂಗ್ಳೂರಲ್ಲಿ ಅಕ್ಕನ ಮಗಳು ಇದ್ದಾರೆ, ಟೀಚರ್ ಕೆಲಸ ಮಾಡ್ಕೊಂಡು ತಿಂಗಳಿಗೆ 3,000 ರೂಪಾಯಿ ಅಕೌಂಟ್ಗೆ ನಿಮಗೆ ಹಾಕ್ತಾರೆ, ಅದರಲ್ಲೇ ಜೀವನ ಆಗ್ಬೇಕು. ಈಗ ನಿಮ್ಮ ತಂದೆ ಅವರಿಗೆ ಎಷ್ಟು ಜನ ಮಕ್ಕಳು ಸರ್? ನಿಮಗೆ ನಾವು ಒಟ್ಟು 7 ಜನ ಮಕ್ಕಳು. ಅದರಲ್ಲಿ ನೀವು ಈ ಕಡೆ ಬಂದು ಜೀವನ ಮಾಡ್ತಾ ಇದ್ದೀರಿ. ಹೌದು. ಅವರು ನಿಮ್ಮನ್ನು ಈಗ ಆ ಕಡೆ ನಮ್ಮ ಊರಿಗೆ ಬಾ, ಇಲ್ಲಿ ಎಲ್ಲ ಬೇಡ ಅಂತ ಅಂದ್ರೆ ಕರೀತಾರೆ, ಆದ್ರೆ ನನ್ಗೆ ಪ್ರಾಣಿ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಪ್ರಾಣಿ ಒಂದು ನಿಮ್ಮ ಒಂದು ಬಾರಿ ಆತ್ಮೀಯರಾಗಿದ್ದಾರಲ್ಲ ಪ್ರಾಣಿಗಳೆಲ್ಲ, ಹಂಗಾಗಿ ಎಲ್ಲಿ ಬಿಟ್ಟು ಹೋಗ್ಲಿಕ್ಕೂ ಆಗಲ್ಲ. ಈಗ ನಿಮ್ಗೆ ಅದಕ್ಕೆ ಪ್ರಾಣಿಗಳಿಗೆ ಈಗ ಚಿಕನ್ ಮಟನ್ ಅದೆಲ್ಲಾರು ಬೇಕಿದ್ರೆ ನೀವು ಪೇಟೆ ಕಳಸಕ್ಕೆ ಹೋಗಿ ತಗೊಂಡ್ಬರ್ಬೇಕು. ಅಲ್ಲ, ಬಸ್ಸಲ್ಲಿ ಕಳಿಸ್ತಾರೆ. ಕೆಲವರು ಇಲ್ಲಿ ಸಂಸ್ಥೆಯಿಂದ ತಗೊಂಡ್ಬಂದು ಕೊಟ್ಟು ಚಿಕನ್, ಮತ್ತೆ ಇಲ್ಲಾದ್ರೆ ಸಾಲ ತಗೊಂಡು ಕೊಡೋದು. ಅಲ್ಲ, ಈಗ ನಿಮ್ಗೆ ಕ್ರಮೇಣ ಏನಾದ್ರು ಈಗ ಮಳೆ ಗಾಳಿಗೆ ಈಗ ಏನಾದ್ರು ಸ್ವಲ್ಪ ಮೇಯಿಗೆ ಹುಷಾರಿಲ್ಲ ಅಂತ ಇದ್ದಾಗ ಅವಾಗ ಹಿಂಗೆ ಕಳ್ಸಕ್ ಕಡೆ ಹೋಗ್ತೀರಾ? ಅಲ್ಲ ಬೇರೆ ಯಾರಾದ್ರೂ ಕಳಿಸ್ತೀರಾ ಸರ್? ನಿಮ್ಗೆ ಇಲ್ಲ, ಕಳಸಾಗ ಹೋಗ್ಬೇಕು. ಕಳಸ ಹೋಗ್ತೀನಿ. ಮತ್ತೆ ಒಂದ್ ಟೈಮು ಕೈಯಲ್ಲಿ ದುಡ್ಡು ಇರ್ಲಿಲ್ಲ, ಮತ್ತೆ ಅಡ್ಮಿಟ್ ಆಗಿ ಪ್ರಭು ಡಾಕ್ಟರ್ ಅವ್ರ ಹತ್ರ ಅಡ್ಮಿಟ್ ಆಗಿ, ಮತ್ತೆ ತಮ್ಮ ಒಂದು
ಫೀಸ್ ಎಲ್ಲ ಕಟ್ಟಿ ಬೆಳೆಸ್ಕೊಂಡ್ ಬಂದಿದ್ದೀನಿ. ಆ, ತಮ್ಮ ಬಂದಿದ್ರು ಇಲ್ಲಿಗೆ. ಯಾಕಂದ್ರೆ ಇಲ್ಲಿ ಈ ಮುಂದೆ ಕಂಪನಿಯವರು ಮುಂದೆ ಹೋಗ್ಲಿಕ್ಕೆ ಬಿಡಲ್ಲ. ಬಿಡಲ್ಲ. ಪ್ರಾಣಿ ಸಾಕಿದ್ದಕ್ಕೆ ಕರೆಂಟ್ ನೀರೆಲ್ಲ ತೆಗೆದು ಎಷ್ಟು ಒಂದು ಮಿಕ್ಸಿ ಸಮೇತ ಎಲ್ಲ ಹೋಯ್ತು. ಹಾ. ಸುಮಾರು ಒಂದು ಕಮ್ಮಿ ಅಂದ್ರೆ ಒಂದು 15 ಲಕ್ಷ ಮೇಲೆ ಲಾಸ್ ಮಾಡಿದ್ದಾರೆ. ಹಾ. ಕಂಪ್ರೆಸರ್ ಹೋಯ್ತು, ಮಿಕ್ಸಿ, ಗ್ರೈಂಡರ್, ಮತ್ತೆ ಇದು ಎಲ್ಲವೂ ಹೋಗಿದೆ. ಸೌಂಡ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಎಷ್ಟೇ ಕಾಸ್ಟ್ಲಿ ಐಟಮ್ ಇಟ್ಟಿದೆ ಎಲ್ಲ ಹೋಗಿದೆ. ಈಗ ಅದು ಇದ್ರ ಬಗ್ಗೆ ಬೇರೆ ನಿಮ್ಗೆ ಯಾರು ಆತ್ಮೀಯರವ್ರ ಬಗ್ಗೆ ಅವ್ರ ಹತ್ರ ಏನಾದ್ರು ನಿಮ್ಮ ನೋವನ್ನು ಹೇಳ್ಕೊಂಡಿಲ್ವಾ ಸರ್? ಅಂದ್ರೆ ನಮ್ಮ ಪರಿಸ್ಥಿತಿ ಹೇಳಿದ್ರೆ ಕೆಲವರು ನಗಾಡ್ತಾರೆ, ಕೆಲವರು ಏನ್ ಮಾಡೋದು ಈ ಕಾಲ ಹಂಗಿದೆ ಹಾಗೆ ಅಂತ ಸಮಾಧಾನ ಹೇಳ್ತಾರೆ. ಆತರ ಈಗ ನಾವು ಜಾಸ್ತಿ ಹೇಳಲಿಕ್ಕೂ ಆಗಲ್ಲ. ಈಗ ನೀವು ಈಗ ಯಾರಿಗಾದ್ರೂ ಹೇಳ್ಬೇಕಂತ ಹೇಳಿದ್ರೆ ಈಗ ನಿಮಗೆ ಕಂಪನಿ ಕಡೆಯಿಂದನೇ ಏನಾದ್ರೂ ಒಂದು ಸ್ವಲ್ಪ ಮಟ್ಟಿಗೆ ನಮ್ಗೆ ಏನಾದ್ರೂ ವ್ಯವಸ್ಥೆ ಮಾಡಿ ಕೊಡಿ ಅಂತ ಏನಾದ್ರು ಹೇಳೋದಾದ್ರೆ ಹೇಳ್ಬೋದು ಈ ವಾಹಿನಿ ಮುಖಾಂತರ. ಯಾಕಂದ್ರೆ ನನ್ನಂತೂ ಏನು ಹೇಳ್ಲಿಕ್ಕಿಲ್ಲ. ಯಾಕಂದ್ರೆ ಕೇಳಿ ನನಗೆ ಸಾಕಾಗಿ ಕಂಪನಿ ಸಹವಾಸನೆ ಬೇಡ ಅಂತ ಹೇಳಿ ದೂರ ಇದೆ. ಈಗ ಕಂಪನಿಯಲ್ಲಿ ಕಡೆಯಿಂದ ಏನಾದ್ರು ಹೆಲ್ಪ್ ಆದ್ರೆ ಬೇಕಾದ್ರೆ ಮಾಡುವ. ಈಗ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರೇನಾದ್ರು ಸ್ವಲ್ಪ ನಿಮ್ ಖರ್ಚಿಗೆ ಏನಾದ್ರು ಕೊಡ್ತಾರ ಸರ್? ಈಗ ಇರೋರು ಏನಿಲ್ಲ. ಬೇಕಾದ್ರೆ ಅವ್ರೆ ನನ್ನ ಹತ್ರ ಇದ್ರೆ ಇಸ್ಕೊಂಡು ಹೋಗ್ತಾರೆ. ಈಗ ಇದು ಕಂಪನಿ ಇದು ನೀರು ಕರೆಂಟ್ ಎಲ್ಲ ತೆಗೆದ್ರು, ಅದಕ್ಕೆ ಹೋಗಿ ಕೇಳಿ ಸಾಕಾಯ್ತು. ಕಂಪ್ನಿಯವರೇ ಹೇಳಿದ್ರು ಹೋಗಿ ಕೇಸ್ ಹಾಕಿ ಅಲ್ಲಿ ಕೇಸಲ್ಲಿ ಡಿಸೈಡ್ ಆದ್ರೆ ನಾವು ಕರೆಂಟ್ ನೀರೆಲ್ಲ ಕೊಡ್ತೀವಿ, ನೀನ್ ಬಂದು ಕೇಳೋದು ಬೇಡ ಅಂತ. ಸರಿ, ನಾನು ಹೋಗಿ ಕೇಸ್ ಹಾಕಿದೆ. ಕೇಸ್ ಆದ್ಮೇಲೆ ಸುಮಾರು ದಿನ ಹೋಗಿ 3-4 ಟೈಮ್ ಹೋಗಿದ್ದು ಕೋರ್ಟ್ಗೆ. ಇವ್ರು ಯಾರು ಬರ್ಲಿಲ್ಲ. ಲಾಸ್ಟಿಗೆ ಇಲ್ಲಿ ಇನ್ಚಾರ್ಜ್ ಆಗಿ ಒಬ್ಬರು ಇದ್ರು, ಬಂದು ನಿಂದು ಕೇಸ್ ಡಿಸ್ಮಿಸ್ ಆಗಿದೆ, ಹಳೆ ಬ್ಯಾಲೆನ್ಸ್ ಎಲ್ಲ ಕಟ್ಟಿ ಅಂತ ಹೇಳಿದ್ರು. ಹೋಗಿ ಹಳೆ ಬ್ಯಾಲೆನ್ಸ್ ಎಲ್ಲ ಕಟ್ಟಿ ಬಂದೆ. 1-3 ದಿನ ಇರಿ, ನಾನು ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ತನಕ ಆಯ್ತು, ಕಟ್ಟಿ 4-5 ವರ್ಷ ಆಗ್ತಾ ಬಂತು. ಇನ್ನು ಹೋಗಿ ಕೇಳಿದ್ನು ಇಲ್ಲ ಅಂತ. ಈ ತರ ಸುಮ್ನೆ ಸುಳ್ಳು ಹೇಳಿ ಹಣ ಎಲ್ಲ ಕಟ್ಟಿಸ್ಕೊಂಬಿಟ್ರು. ಈಗ ಕೇಳಿದ್ರೆ ಕರೆಂಟ್ ಕೊಡೋಕೆ ಆಗಲ್ಲ, ನೀನ್ ಕೇಸ್ ಹಾಕಿದ್ದೆ ಕಂಪನಿ ಮೇಲೆ, ಹಂಗೆ ಹಿಂಗೆ ಅಂತ ಹೇಳಿ ನನಗೆ ರಿವರ್ಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಈಗ ನಾ ಏನು ಕೇಳಕ್ಕೆ ಹೋಗಲ್ಲ, ಕೇಳಿ ನನಗೆ ಸಾಕಾಗೋದು. ಹಂಗಾಗಿ ಸವಾಸನೆ ಬೇಡ ಅಂತ ಹೇಳಿ ದೂರ ಇದ್ದೀನಿ. ಈಗ ಇತ್ತೀಚೆಗೆ ಈಗ ಗಾಳಿ ಮಳೆ ಬೇರೆ ಜಾಸ್ತಿ ಆಗ್ತಾ ಇದಾವೆ. ಈ ಸಂದರ್ಭದಲ್ಲಿ ನಿಮಗೆ ಇಲ್ಲಿ ಕೂರದ್ ಬೇಡ, ನಾವೆಲ್ಲರೂ ಬೆಂಗಳೂರು ಕಡೆ ಹೋಗೋಣ ಅಂತ ಏನಾದ್ರು ಮನಸ್ಸಿಗೆ ಬಂದಿದ್ಯಾ? ಇಲ್ಲ. ಯಾಕಂದ್ರೆ ಇನ್ನೊಂದಂದ್ರೆ ಇದು ಇಷ್ಟು ವರ್ಷದಿಂದ ನಾನು ಇಲ್ಲಿ ಈ ಪ್ರಾಣಿಗಳೆಲ್ಲ ಇಟ್ಕೊಂಡು ಚೆನ್ನಾಗಿದ್ದೀನಿ. ಇನ್ನು ನನಗೆ ಏಜ್ ಆಗೋಯ್ತು, ಇನ್ನು ಇರೋ ತನಕ ಈ ಪ್ರಾಣಿಗಳ ಜೊತೆ ಇಲ್ಲೇ ಇದ್ದು. ಈಗ ನಿಮಗೆ ಸ್ವಲ್ಪ ಸಹಕಾರ ಮಾಡ್ತಾ ಇರೋದು ಸಂಘ ಸಂಸ್ಥೆಗಳಿಂದ ಎಲ್ಲ ಬಂದು ಸ್ವಲ್ಪ ಏನೋ ಸಹಾಯ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಬಂದಿದ್ದಾರೆ ಅಂತ ಹೇಳಿದ್ರಿ, ಯಾವ ಸಂಘದವ್ರು ಬಂದಿದ್ರು ಸರ್? ಇಲ್ಲಿ ಬ್ಯಾಂಗ್ಳೂರಿಂದ ಹೇಳಿದ್ರು, ಅದು ಹೆಸರು ಹೇಳಿದ್ರು ಮಸ್ತ್ ಆಯ್ತು ನನಗೆ. ಕನ್ನಡ ಸಾಹಿತ್ಯ. ಹೌದು, ಕನ್ನಡ ಸಾಹಿತ್ಯ ಅಂತ ಅವರು ಬಂದಿದ್ರ? ಏನೇನೆಲ್ಲ ಕೊಟ್ರು ಸರ್ ನಿಮ್ಗೆ? ಅವ್ರು ಅಕ್ಕಿ ಮತ್ತೆ ಬಿಸ್ಕಿಟ್ ಮತ್ತೆ ಇದೆಲ್ಲ ಕೊಟ್ಟಿದ್ರು. ಒಂದು 3,800 ರೂಪಾಯಿ ಹಣ ಕೊಟ್ಟಿದ್ದಾರೆ. ಹೌದು, ಮತ್ತೆ ಬ್ಯಾನರ್ ಎಲ್ಲ ಕಟ್ಟಿ ವಿಡಿಯೋ ಎಲ್ಲ ತಗೊಂಡು. ಅದ್ರ ಬಗ್ಗೆ ಅವರಿಗೆ ಏನ್ ಹೇಳ್ತೀರಾ? ನಿಮ್ಗೆ ಅಂದ್ರೆ ನಾನು ಯಾರಂತನೂ ಗೊತ್ತಿಲ್ಲ ಅವರಿಗೆ, ಅವರಾದ್ರೂ ನನ್ನ ಬಂದು ನೋಡಿ ನನಗೆ ಒಂದು ಸಹಾಯ ಮಾಡಿದ್ರು, ಅದಕ್ಕಾಗ ತುಂಬಾ ಥ್ಯಾಂಕ್ಸ್. ಇದು ನಮ್ಮ ರೂಬನ್ ಅವರ ಒಂದು ಪರಿಸ್ಥಿತಿ. ಪ್ರತಿಯೊಬ್ರು ನೋಡಲೇಬೇಕಾದ. ನಿಮ್ಮ ಕೈಯಲ್ಲಿ ಏನಾದ್ರೂ ಸಹಕಾರ ಮಾಡೋದಾದ್ರೆ ದಯವಿಟ್ಟು ಇವರಿಗೆ ಒಂದು ಸಹಕಾರ ನೀಡಿ ಅಂತ ನಮ್ಮ ವಾಹಿನಿ ಮುಖಾಂತರ ನಿಮಗೆ ಕೇಳ್ತಾ ಇದ್ದೀವಿ. ಧನ್ಯವಾದಗಳು. ಇದು ಇಲ್ಲಿಗೆ ಹತ್ರನೇ ಬರುತ್ತೆ ಚಿರತೆ? ಇಲ್ಲಿಗೆ ಬಂದಿತ್ತು. ನಾಯಿ ಇಲ್ಲೇ ಮಲಗಿರೋದು, ಇಲ್ಲಿ ಬಂದು ಇಟ್ಕೊಂಡು ಅಲ್ಲಿ ತಕ ಅಲ್ಲಿ ಹೋಗಿ ಇದು ಕರೆಂಟ್ ಕೊಟ್ಟು ಅಲ್ಲಿ ಇದು ಆಗಿ ನನಗೆ ಏಟೆಲ್ಲ ಆಗಿ ಸುಮಾರು ಪ್ರಾಬ್ಲಮ್. ಅದನ್ನು ಚೇತ ಕಡೆಯಿಂದ ನಾಯಿನ ಉಳಿಸಿದ್ರಿ. ಮತ್ತೆ ಚಿರತೆಗೆ ಸ್ವಲ್ಪ ಜೋರ್ ಮಾಡಿ ಓಡಿಸಿದ್ದೆ. ಇನ್ನು ಅವತ್ತು ಹೋಗಿದ್ದು ಇನ್ನೂ ಬಂದಿಲ್ಲ.
ಸುಮಾರು ಒಂದು 18 ಪೆಗ್ ತನಕ ಹಿಡ್ಕೊಂಡು ಪ್ರಾಣಿಗಳು ಇದ್ದಿದ್ದೆಲ್ಲ ಇದಕ್ಕೆ ಆಯ್ತು. ಈಗ ಪ್ರಾಣಿಗಳಿಗೆಲ್ಲ ನೀವು ಎಲ್ಲಿ ಊಟಕ್ಕೆಲ್ಲ ಹಾಕೋದು? ಊಟ ಅಲ್ಲಿಗೂ ಬರ್ತದೆ ಮನೆ ಹತ್ರ. ಹಾ. ಇಲ್ಲಿ ಕೊಟ್ಟರೆ ನಾಯಿ ಹಂದಿ ಎಲ್ಲ ಒಟ್ಟಿಗೆ ಊಟ ಮಾಡ್ತೀನಿ. ಒಟ್ಟಿಗೆ ಮಾಡುತ್ತೆ ಇದೇ ಜಾಗದಲ್ಲಿ? ಇಲ್ಲೇ ಕೊಡ್ತೀನಿ, ಇಲ್ಲೇ ಊಟ ಮಾಡ್ತದೆ. ಮತ್ತೆ ಮಂಗಗಳು ಮರದ ಮೇಲೆ ಇರ್ತವೆ, ಮತ್ತೆ ಅವಕ್ಕೆ ಬಿಸ್ಕಿಟ್ ಅದು ಚಕ್ಲಿ ಅಂದು ಹೋಗ್ತಾವೆ. ಈಗ ಹಂದಿ ಮತ್ತೆ ಇದು ಕಾಡು ಪ್ರಾಣಿಗಳೆಲ್ಲ ಬರೋದು ಈ ಕಡೆಯಿಂದನಾ? ಈಚೆಯಿಂದನೇ ಬರ್ತದೆ. ಈಚೆಯಿಂದನೇ ಬರ್ತದೆ. ಅಂದ್ರೆ ನಾಯಿ ದನ ಆಗ್ಲಿ ಪ್ರತಿಯೊಂದು ಇಲ್ಲೇ ಇರುತ್ತೆ ನಿಮ್ಮ ಪಕ್ಕದಲ್ಲೇ? ಹೌದು, ಅಂದ್ರೆ ಎಲ್ಲಾ ಪ್ರಾಣಿಯು ಒಟ್ಟಿಗೆ ಇರ್ತದೆ. ಅಂದ್ರೆ ಚಿರತೆ ಮಾತ್ರ ಸ್ವಲ್ಪ ನನ್ಗೆ ವರ್ಕ್ ಮಾಡಿ, ಒಳ್ಳೆ ಒಳ್ಳೆ ದೊಡ್ಡ ಬೇಕಲ್ಲ ಸ್ವಲ್ಪ ಹಿಡ್ಕೊಂಡು. ಓ, ಚಿರತೆ ಇಲ್ಲಿ ಇದೆಯಾ? ಚಿರತೆಗಳೆಲ್ಲ ಇದೆ, ಇಲ್ಲಿಯೇ ಬರ್ತದೆ. ಹೌದಾ? ಈ ನಾಯಿಗಳು ದನಗಳೆಲ್ಲ ತಿನ್ನಲ್ಲ? ಒಂದ್ಸಲ ಒಂದು ದೊಡ್ಡ ನಾಯಿನ ಹಿಡ್ಕೊಂಡು ಹೋಯ್ತು, ಅದನ್ನು ಹೋಗಿ ಬಿಡಿಸಿ ಸ್ವಲ್ಪ ನನ್ಗೂ ಚಿರತೆಗೂ ಸ್ವಲ್ಪ ಫೈಟಿಂಗ್ ಎಲ್ಲ ಆಯ್ತು. ಇಲ್ಲೇ ಅದನ್ನು ನಾಯಿನ ಬಿಡಿಸಿ ಬಂದ್ವಿ. ಇವಾಗ ಅದು ಇಲ್ಲಿ ಇರಲ್ಲ, ಬೇರೆ ಕಡೆ ಬಂದು ಊಟ ಮಾತ್ರ ತಿಂದು